ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದನ್ನ ಇವತ್ತು ಅವ್ರು ಸಮರ್ಥಿಸ್ಕೊಂತಿದೆ ಆ ಸರ್ಕಾರ. ಏನಪ್ಪಾ ಅಂತಂದ್ರೆ ಇವತ್ತು ಎಷ್ಟೊಂದು ಫ್ರಾಡ್ ಆಗಿದೆ ಅಂತಕ್ಕಂಥದ್ದು CBI ತನಿಖೆ ಮೂಲಕ ಎಲ್ಲ ರೆಕಾರ್ಡ್ಗಳಿದಾವೆ ನಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಚಂದ್ರಶೇಖರ್ ಅಂತಕ್ಕಂಥ ವ್ಯಕ್ತಿ ಆಫೀಸರ್ ಸುಸೈಡ್ ಮಾಡ್ಕೊಂಡಲ್ಲ, ಅನ್ಯಾಯವಾಗಿ ಏನಂತಂದ್ರೆ ಆ ಕುಟುಂಬ ಇವತ್ತು ಎಷ್ಟು ದಯನೀಯ ಪರಿಸ್ಥಿತಿಯಲ್ಲಿದೆ ಅಂದ್ರೆ, ಚೆನ್ನಾಗಿ ಅವನು MBA ಓದಿದ್ದಾನೆ ಅಂತ ಹುಡುಗ ಒಂದು ಪ್ಯೂನ್ ನೌಕರಿ ಕೊಟ್ಟಿದ್ದಾರೆ. ಸರ್ಕಾರ ನಡೆಸ್ಕೊಳ್ಳೋ ರೀತಿ, ಇನ್ನವರಿಗೆ ಗ್ರಾಜ್ಯುಯೇಟ್ ಕೊಟ್ಟಿಲ್ಲ, ಇನ್ನವರಿಗೆ ಪಿಂಚಣಿ ಕೊಟ್ಟಿಲ್ಲ. ಆ ಕುಟುಂಬ ಕಷ್ಟದಲ್ಲಿದೆ. ಅಂತದ್ರಲ್ಲಿ ನಾನೇನ್ ತಪ್ಪು ಮಾಡಿಲ್ಲ, ನಾನು ಅಪರಾಧಿ ಅಲ್ಲ ಅಂತಕ್ಕಂಥದ್ದು. ಮತ್ತೆ ತಪ್ಪು ಮಾಡಿಬಿಟ್ಟು ಮ್ಯಾಗ ರಾಜೀನಾಮೆ ಕೊಟ್ಟು ಹೋಗಿ ಜೈಲ್ ತಗೊಂಡು ಅಲ್ಲಿ ಇದ್ದು ಅಲ್ಲಿದ್ದ ಬಂದು ಬೇಲ್ ಮ್ಯಾಗ ಬಂದು ಇವತ್ತು ಇಲ್ಲಿ ಇದಾರಲ್ಲ, ನಾನು ಏನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರ. ಇವ್ರಿಗೆ ಏನ್ ನೈತಿಕತೆ ಇದ್ದಾರೆ ನಾಗೇಂದ್ರ ಅವ್ರಿಗೆ? ಮತ್ತೆ ಸಂವಿಧಾನನ ಹಿಡಿದು ದೊಡ್ಡದಾಗಿ ಮಾತಾಡ್ತಾರ, ಸಂವಿಧಾನಬದ್ಧವಾಗಿ ನಾವ್ ಇರ್ತೀವಂತ. ಸಂವಿಧಾನಕ್ಕೆ ಅಪಮಾನ ಇದು. ಇವತ್ತ ವಾಲ್ಮೀಕಿ ಸಮುದಾಯ ಪ್ರತಿಯೊಬ್ರು ದುಡ್ಡನ್ನ ಇವತ್ತು ಅಭಿವೃದ್ಧಿ ಮಾಡ್ಲಾರ್ದ ತಿಂದಿದ್ದಲ್ಲ ಇವರು. ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವಿಧಾನ ಪರಿಷತ್ತಿನಲ್ಲಿ ಮೇಲೆ 89 ಕೋಟಿ ಅಷ್ಟೇ ಆಗಿದೆ, 100 ಕೋಟಿ ಆಗಿಲ್ಲ ಅಂತಂದ್ರು. ಎಷ್ಟಾರು ತಿನ್ನೋದೇ ಅಲ್ರಿ. ಒಬ್ಬ CM ಅವರು ಒಪ್ಪಿಕೊಂಡ್ರು, ಅದನ್ನ ಇವತ್ತು ಅಲ್ಲೆಗಳಿತಾ ಇದ್ದಾರೆ ಪರಮೇಶ್ವರ್ ಅವರು. ಇಲ್ಲ ಅವ್ರ ಸಾಬೀತು ಆಗಿಲ್ಲ ಅಂತ. ಇನ್ನ ಸಾಬೀತು ಮಾಡ್ಬೇಕಾಯ್ತು ಅಂತಂದ್ರೆ ಮತ್ತೆ ಜೈಲಿಗೆ ಹೋಗಿದ್ದು ಬಂದ್ಮ್ಯಾಗ ಇನ್ನು ಕೇಸ್ ನಡೀತಾ ಇದೆ ಅವ್ರು. ಆದ್ರೂ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಅದು ಒಂದು ಭಾಗ ಆಯ್ತು. ಇಲ್ಲಿ ಕೊಪ್ಪಳದಲ್ಲಿ ಪ್ರಾಧಿಕಾರದಲ್ಲಿ 8 ಕೋಟಿ ಮೇಲೆ ಇವತ್ತು ಫ್ರಾಡ್ ಆಗಿದೆ. ಅಲ್ಲ ರೀ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ದಿನ ಬಂದು ಒಬ್ಬ ವ್ಯಕ್ತಿ ನಿವೇಶನ ಬೇಕಾಯ್ತಂತ ಬಂದು ಅವ್ರು ದುಡ್ಡು ತುಂಬ್ತಾರಲ್ಲ, ಆ ದುಡ್ಡು ಎಲ್ಲಿಗೋಯ್ತು ಏನು ಲೆಕ್ಕಪತ್ರ ಕೇಳೋದಿಲ್ವಾ? ಏನ್ ಕೆಲಸ ಇರ್ತದ ಅಲ್ಲಿರ್ತಕ್ಕಂಥ ಅಧ್ಯಕ್ಷರದು? ಇವ್ರಿಗೆ ಅಧ್ಯಕ್ಷರಿಗೆ ಗೊತ್ತಿರ್ಲಾರ್ದ ತನ್ನ ಹೆಂಡ್ತಿದು ತಂದು ತನ್ನ ಹೆಂಡ್ತಿ ಅಣ್ಣಂದೋ ಏನೋ ಅವ್ರ ಅಕೌಂಟ್ ಅನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾನಂದ್ರೆ ಅರ್ಥ ಏನು? ಅವನಿಗೆ ಇಷ್ಟು ಮಾಡಕ್ ಧೈರ್ಯ ಎಲ್ಲಿದ್ ಬಂತು? ಯಾರ ಕೈ? ನೀವ್ ಹೇಳ್ಬೇಕದನ್ನ. ಇವಾಗ ಹೌದು ಎಲ್ಲರೂ ನೋಡ್ರಿ, ಇದು ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥದ್ದು. ಇದು ಯಾಕೆ ಕಮಿಷನರ್ ಗೊತ್ತಾಗ್ಲಿಲ್ವಾ? ಒಬ್ಬ ಅಧಿಕಾರಿ ಇಲ್ಲಿ ಇರ್ತಾನಲ್ಲ ಶರಣಪ್ಪ ಅವರು, ಅವ್ರಿಗೆ ಗೊತ್ತಾಗ್ಲಿಲ್ವಾ? ಏನಂತ ನೋಡೋದಿಲ್ವಾ? ಒಂದೊಂದು ಇಲಾಖೆಗೆ 2 3 ಜನ ನಿಭಾಯಿಸ್ತಿದ್ರೆ ಇವು ಫ್ರಾಡ್ಗಳು ಹೆಂಗ್ ಕಣ್ಣಿಗೆ ಬರ್ತಾವ್ರಿ? ಇವತ್ತು ಜಿಲ್ಲೆಯಲ್ಲಿ ಎಷ್ಟೇ ಹಾಸ್ಟೆಲ್ಗೆ ಹೋಗ್ರಿ, ಹುಡುಗಿಯರ ಹಾಸ್ಟೆಲ್ ಕೊಡು, ಹುಡುಗರ ಹಾಸ್ಟೆಲ್ ಕೊಡು, ಕಿಟ್ ಕೊಡ್ತಾ ಇಲ್ಲ. ಕಾರಣ ಅಂದ್ರೆ ಕಳೆದ 4 ತಿಂಗಳಿಂದ 4 ಕೋಟಿಗೆ ಹೆಚ್ಚು ದುಡ್ಡು ಬರ್ಬೇಕಾಗಿತ್ತು ಈ ವಸತಿ ನಿಲಯಗಳಿಗೆ. ಮಕ್ಕಳಿಗೆ ಸೌಲಭ್ಯ ಇಲ್ಲ, ಪುಸ್ತಕಗಳಿಲ್ಲ. ಇಲ್ಲಿ ಪರ್ಮನೆಂಟ್ ಅಧಿಕಾರ ಅವ್ರ ಹಂಗೈ ಉಂಡೆ ಕಣ್ಣಿಗೆ ಕನ್ನಡಿ ಹಾಕ್ಬೇಕಂದಂಗ. ಅದೇನ್ ಗೊತ್ತಿರಂಗಿಲ್ರ ಆಯ್ತವ್ರಿಗೆ? ಅವನನ್ನ ಪರ್ಮನೆಂಟ್ ಜಾಬ್ ಅವ್ರ, ಅವನು ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಕ್ಕಂಥವ್ನು. ಎಷ್ಟ್ ಜನ ಬಂದ್ರು ಅಪ್ಲಿಕೇಶನ್ ಕೊಟ್ರಂತಕ್ಕಂಥದ್ದು ಇರಂಗಿಲ್ಲ. ಹೋಗ್ರಿ, ಇಲಾಖೆ ಏನ್ ಕತ್ತೆ ಕೈತದೆ ಅಂತೇನಿದು? ಹೋಗ್ರಿ, ಇಷ್ಟೆಲ್ಲ ಫ್ರಾಡ್ ಆಗಿದಲ್ಲ, ಕಮಿಷನರ್ ಅವ್ರು ಒಂದು ಹೇಳಿಕೆ ಹೋಗ್ಲಿ, ನಮ್ಮ ಜನಪ್ರತಿನಿಧಿ ಅವ್ರದ್ದು ಏನ್ ಹೇಳಿಕೆ? ಏನೂ ಇಲ್ಲ. ಈಗ ಅಧ್ಯಕ್ಷರು ಇದಾರಲ್ಲ, ಅವ್ರು ಏನ್ ಹೇಳಿಕೆ? ಏನೂ ಇಲ್ಲ. ಯಾರು ಮಾತಾಡ್ತಾ ಇಲ್ಲ. ಅವ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಯಾರಿಗ್ ಗೊತ್ತು? ಆ ಹುಳುಕ್ ಹೊರ ಬರ್ಬೇಕಂತಂದ್ರೆ ಅವ್ನ ಅರೆಸ್ಟ್ ಮಾಡಿ ತನಿಖೆಗೊಳಪಡಿಸ್ಲಿ ಗೊತ್ತಾಗ್ತದ. ಸರ್ ನೋಡ್ರಿ, ನಿಮ್ಗೆಲ್ಲಾ ಹೆಂಗಂತಂದ್ರೆ ಇವತ್ತು ಒಂದೊಂದು ಇಲಾಖೆ ಇಷ್ಟೊಂದು ಕೋಟಿ ಗಟ್ಲೆ. ನಗರಸಭೆಗೆ ಹೋಗ್ರಿ ನೀವು, ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟಿದೆ. ಒಂದು ಕಸ ಗಾಡಿಗೆ 20 ಲಕ್ಷ ಡೀಸೆಲ್ ಹಾಕ್ಸಿದ್ರಂತ್ರಿ. ವಾರದಲ್ಲಿ ಒಂದಿನ ಬಿಟ್ಟು 3 ದಿನ ಬಿಟ್ಟು ಕಸದ ಗಾಡಿಗಳು ಬರ್ತಾವ. ನಮ್ ತಿಪ್ಪೆಗೆ ನಾರ್ತಿರ್ತಾವ ಕಸಗಳು. ಅಂತದಕ್ಕೆ 20 ಲಕ್ಷ. ಇದು ಅದ್ರದ್ದು ಸಿಕ್ತು ನನಗೆ, ಇಷ್ಟರಲ್ಲಿ ಫೈಲ್ ಬರೋದೈತೆ ಅಂತ ಕೇಳಿದೀನಿ. ಅದು ಬಂದಂದ್ರೆ ನಾನು ನಿಜವಾಗಿ ಅದಕ್ಕ ಕಳತನ ಮಾಡಕ ಎಲ್ಲೆಲ್ಲಿ ಸಾಕ್ಸಕ್ಕ ಗೊತ್ತಾಗದಿಲ್ಲ. ಡೆಫಿನೆಟ್ಲಿ ಬಲವಾದ ಕಾರಣ ಐತೆ, ಬಲವಾದ ವ್ಯಕ್ತಿಗಳ ಆಧಾರ. ಇದರಿಂದ ನೀವು ಅವ್ನ ಅರೆಸ್ಟ್ ಮಾಡ್ರೆ ಗೊತ್ತಾಗ್ತದಲ್ಲ. ಅವ್ನ ಈಗ ಸತ್ತಾಡ್ರಿ ಹಂಗ ಕಾಣಿದ್ದದಕ್ಕೆ ಇನ್ನುವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ತನ್ನ? ಇನ್ನುವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ? ಪೊಲೀಸ್ ಇಲಾಖೆ ಯಾಕೆ ಇದ್ ಮಾಡ್ತದೆ? ಎಲ್ಲೋಗಿದ್ದಾನವ? ಇಡೀ ಪ್ರಪಂಚ ದುಂಡಗದಂತ ನಮಗ ಅನುಮಾನ. ನೋಡ್ರಿ, ಆ ವ್ಯಕ್ತಿಯಿಂದ ಹಿಡಿದು ಬಿಟ್ರೆ ಗೊತ್ತಾಗ್ತದ. ಈಗ ನೋಡ್ರಿ, 187 ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದಂದ್ರ ನಮಗ ಪೂರ್ತಿ ಸಿಕ್ತು. ನೆಕ್ಕುಂಟೆ ನಾಗರಾಜನ್ ಹೆಸರ್ಲೈತೆ, ಅವ್ರ ಮಾವ ಸತ್ಯನಾರಾಯಣ ಹೆಸರ್ಲೈತೆ, ಅವ್ರ ಮಗಳ ಹೆಸರ್ಲೈತೆ, ಇಡೀ ಲಿಸ್ಟ್ ಐತೆ. ನಮ್ಮ CT ರವಿ ಅವರು ಹೇಳಿದಾರ ನೋಡ್ರಿ. ಹಂಗ ಹೊರ ಬೀಳ್ತಾವ್ರಿ ಅವು. ಅವನು ಬರ್ದಿಟ್ಟ ಸತ್ತ, ಹೌದಾ? ಅವನ್ ಕುಟುಂಬ ಇವತ್ತು ನಡು ನೀರಿಗೆ ಬಿತ್ತು. ಅರ ಇವನ್ ಹಿಡಿದ್ರ ಹೊರ ಬೀಳ್ತದ. ಇವನ್ ತಿಂದ ನನಕ ಕಾರಣಗಳು ಹಲವಾರು ಇರ್ತಾವ. ಇವನೇ ಎಸ್ಕೇಪ್ ಮಾಡ್ಸ್ಯಾರ. ಅವ ಅದನ್ನ ಓದರಿಗೆಲ್ಲರಿಗೂ ಗೊತ್ತೈತೆ. ಆದ್ರೆ ಇಲ್ಲಿ ಪೊಲೀಸರು ಸಿಗವಲ್ಲ. ಪೊಲೀಸರಿಗೇನು
ಇಲ್ಲಿ ನೋಡಿದ್ರು ಸುಮ್ಮನೆ ಇರ್ತಾರ ಬಿಡ್ರಿ. ಯಾಕಂದ್ರೆ ನಾವು ಎಲ್ಲದಕ್ಕೂ ಪ್ರತಿಭಟನೆಗೆ ನಮಗೆ ಬಾಯಿ ಮುಚ್ಚ ಕೆಲಸ. ನಮ್ಮನ್ನ ಪ್ರತಿಭಟನೆ ಮಾಡಕ ಬಿಡ್ತಿಲ್ಲ. ವಿರೋಧ ಪಕ್ಷನ ನಮ್ಮನ್ನ ಒಂಥರ ಅಪರಾಧಿಗಳ ತರ ನಡೆಸ್ಕೊಂತ ಇದೀವಿ ಇವತ್ತು ಪೊಲೀಸ್ ಇಲಾಖೆ. ಏನ್ ಮಾಡ್ಬೇಕ್ರಿ ನೋಡ್ರಿ, ಎಲ್ಲಾರು ಕಳ್ರೆ ಅರ ಯಾರ ಅಪರಾಧ ನಡಿಬೇಕಂತ ಮನಸ್ಸು ಮಾಡಂಗಿಲ್ಲ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.